ಹೋದ ವರ್ಷ ಕೊಟ್ಟಿದ್ರು ಹೋಟೆಲ್ಗೆ ನಿಮ್ಗೆ ಗೊತ್ತಿಲ್ವಾ? ನಮ್ಗೆ ಗೊತ್ತಿದ್ದೀರಿ. ನಾನು ಹೇಳ್ತಾ ಇರ್ತೀನಿ ನಿಮ್ಗೆ. ಸರ್ ಹೋದ ವರ್ಷ ಹೋಟೆಲ್ಗೆ ಹಾಕಿದ್ರು ರೈತರಿಗೆ ನಿರಂತರ ಜೊತೆಗೆ ಕೆಲವೊಂದು ಟ್ರಾನ್ಸ್ಫರ್ ಮಾಡೋದಕ್ಕೆ ಕೆಲಸ ಮಾಡಿ ನಿಮ್ ಸ್ಟಾಫ್ ಸ್ವಲ್ಪ ಅಂತ ಇವಾಗ ನಾವು ಸ್ಪಾಟ್ ಹೋಗೋಣ ಅದು ಇದ್ದಾಗ ನೀವೇ ಕೆಲಸ ಮಾಡ್ತಾರೆ ಇವರು ಒಂದ್ ಹೇಳ್ತಾರೆ ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ಅಂತಾರೆ. ಆ 10 ಗಂಟೆ 2 ಗಂಟೆ ಏನ್ ಮಾಡ್ತಾರೆ ಇವರು? ವೋಲ್ಟೇಜ್ ಮಿನಿಮಮ್ 300 ಇರಬೇಕು. ಆದ್ರೆ ನಮ್ಮ ಒಂದು ಟ್ರಾನ್ಸ್ಫಾರ್ಮರ್ಗಳಲ್ಲಿ 150, 180, 200 ಇದೆ. ಯಾವ್ದು 200 ದಾಟ್ತಾ ಇಲ್ಲ. ಒಂದೊಂದು ಬೋರ್ವೆಲ್ 1000 ಅಡಿಗೆ ಹೋಗ್ಬೇಕು, 800 ಅಡಿಗೆ ಹೋಗ್ಬೇಕು. ಅಲ್ಲಿಂದ ನೀವು ಒಂದು ಪಂಪ್ ಸೆಟ್ ಬಂದ್ಬಿಡಿ ಎಷ್ಟು HP 15 HP ಮೇಲೆ ಇರ್ತದೆ. 15 HP ಗೆ 150 ಇದರಲ್ಲಿ ಆಗುತ್ತಂದ್ರೆ ಎಷ್ಟಿರಬೇಕು? ಒಂದು 15 HP ಪಂಪ್ ಮೋಟ್ರು ನಿಮ್ಮ ಎತ್ತಿ ಹೊರಗೆ ಹಾಕ್ಬೇಕಂದ್ರೆ ನಮ್ಮ ಪವರ್ ಎಷ್ಟಿರಬೇಕು? ಅದನ್ನು ಗೊತ್ತಿದೆಯಾ? ಅದು ನಾನು ಹೇಳ್ಬೇಕು ನಿಮ್ಗೆ. ಅದು ನೀವು ಕೊಡ್ತಾ ಇದ್ದೀರಿ. 160 ಬರ್ತಾ ಇದೆ. ಕೆಲಸ ಮಾಡೋಣ. ದಯವಿಟ್ಟು ಕೇಳಿ ಇಲ್ಲಿ ಒಂದು 2 ನಿಮಿಷ. ಇವರು ಏನೋ ಗೊತ್ತಿಲ್ಲ ಹೇಳಬಲ್ಲಿ ಅವರು ಗೊತ್ತಾಗುತ್ತೆ. ಹಿಂಗೆ ಈಗ ನಾವು ಒಂದಾಗಿ ಕಾರಣ ಅರ್ಥ ಮಾಡಿದ್ದೀವಿ. ನೀವು ಹೇಳಿದ್ರೆ ಯಾವುದೋ ಒಂದು ಲೈನ್ ಆಗಿದೆ ಅಂತ. ಇವಾಗ ಮಾಸ್ಕ್ ಹೇಳ್ತಾ ಇದ್ರೆ ಕಂಬಗಳಿಲ್ಲ ಅಂತ. ಆಮೇಲೆ ಮಳೆ ಬರ್ತದೆ. ಸತ್ತಾದ್ಮೇಲೆ ನಾನು ಬದುಕ್ತಾನ? ಸತ್ತಾದ್ಮೇಲೆ ಬದುಕ್ತಾನ? ನಿಮಗೆ 2 ವರ್ಷ ಬೇಕಾ? 2 ವರ್ಷ ನಾವೇನು ಆಯ್ತು ಸರ್. ಒಂದು ಕೆಲಸ ಮಾಡಿ, ಪ್ರೆಸ್ ಮುಂದೆ ಹೇಳ್ತಾ ಇದ್ದೀನಿ. ಮುಳಬಾಗಲ್ ತಾಲೂಕ್ನವರು ಯಾರೇ ಆಗ್ಲಿ ಮನೆಗಳವರು ಕರೆಂಟ್ ಬಿಲ್ ಕಟ್ಟಬೇಡ್ರಿ. ಯಾರಾದ್ರೂ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಕಟ್ ಮಾಡಕ್ ಬಂದಾಗ ನೀವು ಅವ್ರನ್ನ ಕಟ್ ಮಾಡಕ್ಕೆ ಪೊಲೀಸರು ಹೇಳ್ತಾ ಇದ್ದನ್ನ ಯಾರೋ ಕರೆಂಟ್ ಬಿಲ್ ಕಟ್ಟಲೇಬೇಡ್ರಿ. 2 ವರ್ಷ ಕೂತ್ಕೊಂಡ್ರೆ ನೀವು ನಮ್ಮ ರೈತರಿಗೆ ಕರೆಂಟ್ ಕೊಡೋದಕ್ಕೆ 2 ವರ್ಷ ಬೇಕು. ನಿಮ್ಗೆ 2 ವರ್ಷ ಅವರ ಕರೆಂಟ್ ಕಟ್ಟೋದಿಲ್ಲ. ಇದು ಕುಂತ ಹೇಳ್ತಾವ? ಈಗ ಹೇಳ್ತೀರಲ್ಲ ನಿಮ್ಮವರು 5 ವರ್ಷ ನಾವು 2 ವರ್ಷ ಬೇಕಾ ಸರ್? ಲಾಸ್ಟ್ ಏನ್ ಸರ್? ಲಾಸ್ಟ್ ಹೇಳಿದ್ರೆ ಸರ್ 360 ವರ್ಷ ಸರ್. 1 ವರ್ಷಕ್ಕೆ 3 ಬೆಳೆ ಬೆಳಿಬೋದು. ಸರ್ ನೀವು ಪಾಡಿಂದ ಪಾಡ್ಕೊತ ಸರ್ ಅದೇ ಹೇಳ್ತಾರೆ ಸರ್. ಬೇರೆ ಹೇಳ್ತಾರೆ ನೀವು ಸರ್. ಇಬ್ಬರು ಸದ್ಯ ಗೋಲ್ಡೇಶ್ ಅಪ್ಪಂಡ FIಗೆ ಯಾವುದೇ ಒಂದು ವೋಟರಲ್ಲಿ ಪಂಪು ಕೊಟ್ಟಿರಬೇಕು. ಯಾವತ್ತು ಬೇಕು ಇನ್ ಟೈಮಲ್ಲಿ ನಮ್ಗೆ ಕೆಲಸ ಮಾಡ್ಕೊಡ್ಬೇಕು. ಎಷ್ಟು ದಿವಸ ಬೇಕು ಹೇಳಿ? ಅಣ್ಣ ಐದ್ನ ಹೇಳ್ದು ಅಡ್ಗನ 20% కలసరం కోయాస్ చేసుకుందా. ಇದು ಸುಮಾರು ಒಂದು 1 ನಿಮಿಷ ದಯವಿಟ್ಟು 1 ನಿಮಿಷ ಹೇಳಿ. 1 ನಿಮಿಷ ಹೇಳಿ. ತುಂಬ ನೀಟಾಗಿ ಶಿಸ್ತುಬದ್ಧವಾಗಿದ್ದರು. ನಿಮ್ಮ ಆನ್ಸರ್ ಕೇಳಿ ಏನಂತ ಗೊತ್ತಾ, ಇವಾಗ ಇನ್ನು 2 ನಿಮಿಷ ಆದಮೇಲೆ ಇದು ಬೇರೆ ಥರ ಆಗುತ್ತೆ. ಅದು ಅವ್ರು ತಪ್ಪಲ್ಲ. ಅದು ಸಣ್ಣ ಉದಾಹರಣೆ ಒಂದು ಹೇಳ್ತೀನಿ ನಾನು. ಬೀಯಿಂಗ್ ಆಫೀಸರ್ ನೀವು ಏನು ಹೇಳ್ತೀರ? ಲಾಸ್ಟ್ ಒಂದು ವರ್ಷ ಆಯಿತು ಲೆಟರ್ ಕೊಡ್ತೀನಿ. ಲಾಸ್ಟ್ ಟೈಮ್ ಹೇಳಿದ್ದು ಸ್ನ್ಯಾಕ್ಸ್ ಆಗಿದೆ ಅಂತ ಹೇಳ್ತೀರಾ. KPTC ನನಗೆ ಗೊತ್ತಿಲ್ಲ ಅಂತಾರೆ. ಬೆಸ್ಕಾಂ ಅಂತ ನನಗೆ ಗೊತ್ತಿಲ್ಲ ಅಂತೀರಾ. ಇನ್ನೇನೇ ಗೊತ್ತು ನಿಮ್ಗೆ? ಸುಮ್ಮನೆ ಅಂತ ಹುಡುಗ ಕೂಗ್ತೇನೆ 1 ನಿಮಿಷ ರೀ. ಮತ್ತೆ ಮಾತಾಡೋದು ಹೆಂಗ್ ಗೊತ್ತಾ? ಹುಡುಗ ಬಂದು ದಿಕ್ಕರ್ ಹಾಕೋ. ಹೌದು ದಿಕ್ಕರ್ ಆಗ್ತದೆ, ಬೀಗರ್ ಆಗ್ತದೆ. ಯಾರಪ್ಪ ಬಂದಿದ್ದು? ನಮ್ಮ ತಾಲೂಕು. 1 ನಿಮಿಷ ನಿಮ್ಮ ಆಕ್ರೋಶ ಗೊತ್ತು. ನೀವು ನಾವೆಲ್ಲ ನಮ್ಮ ಬ್ರದರ್ಸು, ನಾವು ಎರಡನೇ ಮಾತಿಲ್ಲ. ಆದರೆ ನೀವೇ ಅವನ್ನ ದಾರಿ ತಪ್ಪಿಸೋದು ನಾವೇನೆ. ಇನ್ನು 5 ನಿಮಿಷ ನಾನು ಹೊಟ್ಟು ಹೋಗ್ತೀನಿ. ಮತ್ತೆ ಅವ್ರದ್ದೇ ರಾಜ್ಯ ಆನ್ಸರ್ ಮಾಡಿ ತಾವೇ ಏನೇ ಕೊಡ್ತಾರೆ. ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ಕವಿತಾ ಶಿಸ್ಪಮ್ ಅವ್ರ ತಾಲೂಕು ನಿಮ್ಮ ಮೇಡಮ್ಗೆ ನಾವೇ ಕೆಲಸ ಕೊಟ್ಟಿದ್ದು. ಕಾಪಿ ಕೊಡ್ತಿಲ್ಲ ರೀ, ಕೆಲಸ ಕೊಡ್ತಿದ್ದೀವಿ. ಎಷ್ಟು ದಿವಸ ಬೇಕು ಹೇಳಿದ್ದೀವಿ ಕೆಲಸ ಮಾಡೋಕ್ಕೆ. ಕರೆಕ್ಟಾಗಿ ಅಶ್ಯೂರೆನ್ಸ್ ಮಾಡಿ. ಇಲ್ಲ ಅಂದರೆ ಮತ್ತೆ ಏನಿಲ್ಲ. ನಮ್ಮ ಹುಡುಗಿದ ನೀವು ಸದ್ಯಕ್ಕೆ ಶಾಂಪಲ್ ಇದು
ಮುಂದೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸ್ಪ್ರೆಸ್ ಲೈನ್ ಎప్పుడు ಹಿಡಿಸ್ತಾರೋ ಎಲ್ಲ ಹೋಗ್ಬೇಕಾದ್ರೆ ನಿಮ್ಮ ಆನ್ಸರು ನೀಟಾಗಿ ಹೋದ್ರೆ ಆರಾಮಾಗುತ್ತೆ. ಇಲ್ಲಿ ಯಾವುದು ಟೈಮ್ ಪಾಸ್ ಬಂದಿಲ್ಲ ಏನಪ್ಪ సార్ ఇట్లుంటే డ్యాగ్ రాకుండా ఉంటాయా ಎಲ್ಲ ರೈತ ఉల్లగడ్డ సార్ ఇక్కడ చూడండి ఇట్లా రాకుంటే ఉల్లగడ్డ డ్యాగ్ రాకుండా ఉంటాయా ಸರ್ ಯಾವ್ದು ಸ್ವಲ್ಪ ದಿನ ಹಾಕಿ ಸರ್ ದುಡ್ಡು ಬೇಕಂದ್ರೆ ನಾವೆಲ್ಲ ಭಿಕ್ಷೆ ಎತ್ತಿ ಕೊಡ್ತೀರಪ್ಪ. ನಾನು ಭಿಕ್ಷೆ ಎತ್ತಿಲ್ಲ ಪರವಾಗಿ. ನಿಮ್ಗೆ ದುಡ್ಡೇ ಬೇಕಂತಂದ್ರೆ ನಾನು ಭಿಕ್ಷೆ ಎತ್ತಿ ಕೊಡ್ತೀನಿ, ನಾನು ಕೊಡ್ತೀನಿ. ಅದು 80 ಕಂಬ ಬೇಕು, 80 ಕಂಬ ಬೇಕು. ಅದಕ್ಕೆ ಇದು ನಾವೇನ್ ಮಾಡಿದೀವಿ, 80 ಕೋಲ್ ನಮ್ಗೇನ 15 ದಿವಸದಲ್ಲೇ ಸಿಕ್ಕಿದ್ರೆ 15 ದಿವಸದಲ್ಲೇ ನಮ್ಗೆ ಏನೋ ಕೆಲಸ 15 ದಿವಸದಲ್ಲ ಅದನ್ನ ನಾವು 15 ದಿವಸದಲ್ಲ ಬರ್ತಿದ್ದೀವಿ. ಹೋಲ್ಸು ಲೆಂತ್ ಜಾಸ್ತಿ ಇರೋದ್ರೆ ನಾವು ಟೈಮ್ ಜಾಸ್ತಿ ಕೇಳ್ತಾರೆ. ಅದು ಬಿಟ್ಟರೆ ಇನ್ನೇನು ಹತ್ರದಲ್ಲಿ ಆಗಿದ್ರೆ 1 or 2 ಪೋಲ್ಸ್ ಆಗಿದ್ರೆ ನಾವೇ ನಮ್ಮ ಸ್ಟಾಫ್ ಕರ್ಕೊಂಡೇ ಮಾಡ್ಬಿಡ್ತೀವಿ. 1, 2, 3 ಅದು ಇದು 80 ಪೋಲ್ ವರ್ಕ್. 80 ಪೋಲ್ 80 ಸಾವಿರ ಅಲ್ಲ, 7,000 ಅಲ್ಲ. ಒಂದು ನಿಮಿಷ ನೀವು ರಮೇಶ್ ಒಂದು ನಿಮಿಷ ಕೇಳಿ. ಇಲ್ಲಿ ಐ ಆಮ್ ನಾಟ್ LTM. ನಾನು ನಿಮ್ಗೆ ಯಾವಾಗ ಫೋನ್ ಮಾಡಿದ್ರು ಎಲ್ಲಿ ಅವನು ರಮೇಶ್ ಅವರೇ ಯಾವುದು ನಿಮ್ಗೆ ಹೇಳಿದ್ರು ಏನು ಹೇಳಿದ್ರೆ ಸರ್ ಸ್ಯಾಂಕ್ಷನ್ ಆಗಿದೆ ಆಗ್ತೀವಿ ಅಂತ. ಎಷ್ಟು ಸರ್ ಸ್ಯಾಂಕ್ಷನ್ ಆಗಿ 2 ವರ್ಷ ಅಲ್ಲಪ್ಪ ಸ್ಪೆಷಲ್ ನಾನು ನಿಮ್ಮ ಡಬಲಿಗೆ ಮಾತಾಡಿದಾಗ ಆಗಿದೆ ಅಂತ ಹೇಳಿದ್ರು. ಮತ್ತೆ ರಮೇಶ್ಗೆ ಮಾತಾಡಿ ಇಮಿಡಿಯೇಟ್ ಆಗಿ ಲೈನ್ ಆಗ್ತಾ ಇದೆ. ಏನು ಸಾಹೇಬ್ರೆ ಜ್ಞಾಪಕ ಇದೆಯಾ? ಈಗ ಬೇಗ 1 ತಿಂಗಳು ಅಂತ ಇದ್ದೀನಿ. ನೀವು ಒಂದು ಕೆಲಸ ಮಾಡಿ 85 ಅಲ್ಲ ಬೇರೆ ಕೆಲಸ ಸ್ವಲ್ಪ ಪಕ್ಕ ಕಿಕ್ಕಿ ಹಾಕಿದ್ರೆ ಮಾಡಿ ಎಲ್ಲ ಬಿಸಿ ಇರ್ತಾರೆ. ಇದು ಆದಷ್ಟು ಬೇಗ, ಯಾಕಂದ್ರೆ ಇದು ನಾವು ವಿನಾಟ್ ರಿಕ್ವೆಸ್ಟ್ ನಾವು ರಿಕ್ವೆಸ್ಟ್ ಮಾಡೋ ಮಟ್ಟಕ್ಕಿಲ್ಲ. ರೈತರು ಸಾಯ್ತಾ ಇದ್ದಾರೆ, ಜನ ನಿಮ್ಗೆ ಗೊತ್ತಿಲ್ಲ ರೇಟ್ ಹಂಗೆ ಇದೆ, ಇದು ಹಂಗೆ ಇದೆ ಗೊಬ್ಬು. ಇದಕ್ಕೆ ಒಂದು ಆಂತೆ ಆಗಬೇಕಾದ್ರೆ ಯಾವತ್ತೂ ಒಂದು ಕರೆಕ್ಟ್ ವಿತಿನ್ 1 ಮಂತ್ ಅಲ್ಲಿ ಇದು ಮಾಡದೇ ಇದ್ರೆ ಖಂಡಿತ ಹೇಳ್ತೇನೆ ನಾನು. ಆಮೇಲೆ ನಾವು ನಮ್ಮ ಹುಡುಗರು ಬರ್ತಾರೆ. ಆಮೇಲೆ ನಮ್ಮ ಹುಡುಗರ ಅಂತ ಮಂದಿಗೆ ಯಾರಿಗೆ ಯಾವ್ದು ಮಾತಾಡಿದ್ರೆ ನಾನಂತೂ ಸುಮ್ಮನೆ ಮುಲಾಸೆ ಇಲ್ಲ. ಬ್ರದರ್ಸ್ ಒಂದು ನಿಮಿಷ ದಯವಿಟ್ಟು ಇಲ್ಲಪ್ಪ, 1 ನಿಮಿಷ. ನಿಮ್ಮ ಮರ್ಯಾದೆ ನನ್ನ ಮರ್ಯಾದೆ ಯಾವತ್ತು ಅಬ್ಸೆಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ರೈತರು ಇಂಪಾರ್ಟೆಂಟ್ ನನಗೆ. ಅವ್ರಿಗೆ ಹೇಳ್ತಾ ಆ ಟೈಮ್ ಇಲ್ಲ ಅಂದರೆ ಖಂಡಿತ ನಾವು ಹಿಂಗೆ ಮಾಡಲ್ಲ. ಆಮೇಲೆ ನೀವೇ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ. ನೀವು ಯಾವ ಥರ ಮಾತಾಡ್ತೀವಿ ನನಗೆ ಗೊತ್ತಿಲ್ಲ. ನಾನು ಬೇಕಾದ್ರೆ ಕವಿತಾ ಅವ್ರಿಗೂ ನಿಮ್ಮ ಮಧ್ಯೆ ಬೇಕಾದ್ರೆ ಮಾತಾಡ್ತೀನಿ, ಚೇಂಬರ್ ಅವ್ರಿಗೆ ಬಂದು ಬೇಕಾದ್ರೆ. ನನಗೇನು ಬೇಕು, ನಮ್ಮ ರೈತರಿಗೆ ನಾಣ್ಯವಾದ ಪವರ್ ಬೇಕು. ದಟ್ ಮೀನ್ಸ್ ಮಿನಿಮಮ್ 200 ಇರಬೇಕು ಅಟ್ಲೀಸ್ಟ್. ಸಾರಿ ಮಿನಿಮಮ್. ಏನೇ ಗೊತ್ತಾ, ನಿಮ್ಗೆ ಗೊತ್ತಿದೆ ಅಲ್ಲಿ ಅದು ನಿಮ್ಗೆ ರೈತ ಮಗ ಸಾಯ್ತಾ ಇದ್ದೀವಿ ಜನ, ನೀರಿಲ್ಲದೆ ಸಾಯ್ತಾ ಇದ್ದೀವಿ. ಹಂಗಾಗಿದೆ. ಏನು ನಿನ್ನೆ ಸ್ವಲ್ಪ ಇಷ್ಟು ಸಾಹೇಬ್ರ ಬೆಳೆ ಇದು ಪರಿಹಾರ ಕೊಟ್ಬೇಡಿ ರೈತರಿಗೆ, ನೀವು ಕರೆಂಟ್ ಕೊಟ್ಬೇಡಿ. ಅದೆಷ್ಟಿದೆ ಅಷ್ಟು ಓಕೆನಾ? ಎಲ್ಲ ರೈತರ ಬಾಂಧವರಿಗೆ ಅಂತಮ್ಮನಿಗೆ ನಿಮ್ಮ ತಾಳ್ಮೆಗೆ ನಮಸ್ಕಾರಪ್ಪ. ಸುಮಾರು ಜನ ಗೊತ್ತಿಲ್ಲ ಈ ವಿಚಾರ. ಈ ಒಂದು ಸಬ್ಸ್ಟೇಷನ್ ಪ್ರಾರಂಭ ಆಗೋದಕ್ಕೆ, ಈ ಹಣಕಾಸು ಬಿಡುಗಡೆ ಆಗೋದಕ್ಕೂ